ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕೆ ಸತ್ಯನ ಮುಚ್ಚಿಟ್ಟು ನಿನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದೀನಿ. ಆ ಸುಳ್ಳು ಒಂದಲ್ಲ ಒಂದಿನ ನಿನ್ಗೆ ಗೊತ್ತಾಗತ್ತೆ. ಆದ್ರೆ ಆ ದಿನ ನಾನಿರ್ತೀನೋ ಇಲ್ವೋ ಅಂತ ಗೊತ್ತಿಲ್ಲ. ಅದಕ್ಕೆ ಇವತ್ತೇ ನಿನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ಕ್ಷಮಿಸ್ಬಿಡಮ್ಮ. ಅಂಕಲ್, ಏನ್ ಯೋಚನೆ ಮಾಡ್ತಿದ್ದೀರಾ? ಗುಬ್ಬಚ್ಚಿ ಗೂಡನ ಜೋಪಾನ ಮಾಡಿದ ಹಾಗೆ ನಮ್ಮ ಮನೇನೂ ಎಲ್ಲ ಕಷ್ಟದಿಂದ ಜೋಪಾನ ಮಾಡ್ತೀಯ ಅಲ್ವಾ? ನಾನಿಲ್ಲಿ ಬಂದಿದ್ದೆ ಶ್ರೀಮಂತ ಬಗ್ಗೆ ಹೇಳೋದಿಕ್ಕೆ. ಹೇಳಿ ಅಂಕಲ್. ಶ್ರೀಮಂತು ನಿನ್ನ ಹತ್ರ ಏನೋ ಒಂದು ವಿಷಯ ಹೇಳೋದಕ್ಕೆ ಆಸೆ ಪಡ್ತಾ ಇದ್ದಾನೆ. ಆದರೆ ಆ ವಿಷಯ ನಿನಗೆ ಗೊತ್ತಾದ ಮೇಲೆ ಅದನ್ನು ನೀನು ಹೇಗೆ ತಗೋತೀಯೋ ಅಂತ ಭಯ ಪಡ್ತಾ ಇದ್ದಾನೆ. ಭಯನಾ? ಹೌದಮ್ಮ. ಮದುವೆ ಆದಮೇಲೆ ಬೇರೆ ಮನೆ ಮಾಡ್ಕೊಂಡು ಹೋಗಬೇಕು. ಅಂದ್ರೆ ಮದುವೆ ಆದ್ಮೇಲೆ ಬೇರೆ ಮನೆ ಮಾಡ್ಕೊಂಡು ಹೋಗ್ಬೇಕು ಅಂತ ಮಾತ್ರ ಹೇಳ್ಬೇಡಮ್ಮ. ಶ್ರೀಮಂತುಗೆ ನಮ್ಮನ್ನ ಬಿಟ್ರೆ ಬೇರೆ ಯಾರೂ ಇಲ್ಲಮ್ಮ. ಅವನಿಗೆ ಚಿಕ್ಕ ವಯಸ್ಸಿನಲ್ಲೂ ತಮ್ಮ ತಂಗಿಯಂದ್ರ ಜೊತೆ ಬೆಳೆದೇ ಅಭ್ಯಾಸ. ಜಗಳ ಇರ್ಲಿ, ಖುಷಿ ಇರ್ಲಿ, ಎಲ್ಲ ಹಂಚ್ಕೊಂಡು ಬೆಳೆದವನು. ಅದಕ್ಕೆ ಈ ಕುಟುಂಬ ಯಾವತ್ತೂ ಒಟ್ಟಾಗಿರ್ಬೇಕು ಅನ್ನೋದು ಅವನ ಆಸೆ. ಇದಕ್ಕೆಲ್ಲ ನಿನಗೂ ಒಪ್ಪಿಗೆ ಇದೆಯಾ ಅಂತ ಶ್ರೀಮಂತು ಕೇಳ್ತಾ ಇದ್ದಾನೆ. ನಿನ್ನನ್ಸಿಕೆ ಏನು ಅಂತ ಹೇಳ್ತೀಯಾ ಸಪ್ತಮಿ? ಅಂಕಲ್, ಇದು ನಿಮ್ಮ ಮಗನೇ ನನ್ನ ಹತ್ರ ಬಂದು ಹೇಳಿದಿದ್ರೆ ನಾನು ತುಂಬಾ ಖುಷಿ ಆಗ್ತಿದ್ದೆ. ಹೇಳಿದ ತಕ್ಷಣನೇ ನನಗಿದಕ್ಕೆ ಒಪ್ಪಿಗೆ ಇದೆ ಅಂತಲೂ ಕೂಡ ಹೇಳ್ಬಿಡ್ತಿದ್ದೆ. ತುಂಬಾ ಸಂತೋಷನಮ್ಮ. ಈ ಖುಷಿ ವಿಚಾರನ ಫಸ್ಟು ಶ್ರೀಮಂತನ್ ತಿಳಿಸ್ತೀನಿ. ಅಂಕಲ್, ಒಂದ್ ನಿಮಿಷ. ನಿಮ್ ಮಗಂಗಿರೋ ಒಳ್ಳೆ ಗುಣ ನನಗೆ ಗೊತ್ತಾಯ್ತು. ಅದೇ ತರ ನನ್ನ ಮನ್ಸಲ್ಲಿ ಒಂದು ಆಸೆ ಇದೆ, ಅದನ್ನ ಕೇಳ್ಬೋದಾ? ಅದಕ್ಕೇನಂತೆ, ಹೇಳು ಸಪ್ತಮಿ. ನೀವು ನನ್ನ ಅಪ್ಪನೂ ಚಿಕ್ಕ ವಯಸ್ಸಿಂದ ಫ್ರೆಂಡ್ಸು. ಕಷ್ಟ ಸುಖ ಏನು ಅಂತ ನೋಡ್ಕೊಂಡು ಬಂದಿದ್ದೀರಾ. ಮದ್ವೆ ಆದ್ಮೇಲೆ ಈ ಎರಡು ಕುಟುಂಬ ಒಟ್ಟಿಗೆ ಇರಬೇಕು ಅಂತ ನಾನು ಆಸೆ ಪಡ್ತೀನಿ. ನನ್ನ ಆಸೆ ನೆರವೇರುತ್ತಾ ಅಂಕಲ್? ನನಗೆ ಹುಟ್ಟೋ ಮಕ್ಕಳು ನಿಮ್ ಪ್ರೀತಿ ವಾತ್ಸಲ್ಯ ಜೊತೆ ಬೆಳಿಬೇಕು. ಸಂಬಂಧ ಅಂದ್ರೆ ಏನು ಅಂತ ಅವ್ರಿಗೆ ಗೊತ್ತಾಗ್ಬೇಕು. ತುಂಬು ಕುಟುಂಬದಲ್ಲಿ ಹುಟ್ಟಿದ್ರೆ ಜೀವನದಲ್ಲಿ ಏನಾದ್ರೂ ಸಾಧಿಸ್ಬೇಕು ಅನ್ನೋ ಛಲ ಹುಟ್ಟುತ್ತೆ. ಸಪ್ತಮಿ, ಎಂತ ಒಳ್ಳೆ ಗುಣ ನಮ್ಮ ನಿಂದು. ನಿಜವಾಗ್ಲು ಈ ತರ ಯಾರು ಯೋಚನೆ ಮಾಡಲ್ಲಮ್ಮ. ಇದನ್ನ ನಿಮ್ ಮಗನ ಹತ್ರ ಹೇಳಿ ಅವರಿಗೆ ಇದಕ್ಕೆ ಒಪ್ಪಿಗೆ ಇದೆ ಅಂತ ಕೇಳಿ ಹೇಳ್ತೀರಾ? ಶ್ರೀಮಂತ ಹೇಳಿರೋ ಕಂಡೀಷನ್ನ ನಿನ್ನ ಹತ್ರ ಹೇಳಿದ್ರೆ ನೀನ್ ಮದುವೆಗೆ ಒಪ್ಕೊಡಲ್ಲ. ಒಂದು ವೇಳೆ ನೀನು ಹೇಳಿರೋ ಕಂಡೀಷನ್ನ ಶ್ರೀಮಂತನ ಹತ್ರ ಹೇಳಿದ್ರೆ ಅವು ನೀ ಮದುವೆಗೆ ಒಪ್ಕೊಡಲ್ಲ. ನಿಮ್ಮಿಬ್ಬರ ಕಂಡೀಷನ್ನ ನಾನು ಯಾರಿಗೂ ಹೇಳಲ್ಲ. ಈಗ ಸುಳ್ಳು ಹೇಳೋದು ಬಿಟ್ರೆ ನನಗೆ ಬೇರೆ ದಾರಿನೇ ಇಲ್ಲ. ದೇವ್ರೆ, ನನಗೆ ಕ್ಷಮಿಸ್ಬಿಡು. ಏನಾಯ್ತು ಅಂಕಲ್? ನೀನು ಹೇಳಿದ ಕಂಡೀಷನ್ನ ಶ್ರೀಮಂತಂಗೆ ಹೇಳ್ತೀನಿ. ಅವನ ಒಪ್ಪಿಗೆನ ಫೋನ್ ಮಾಡಿಸ್ತೀನಿ. ಸರಿನಾ? ಸರಿ. ಸರಿ ಅಮ್ಮ, ನಾನು ಬರ್ತೀನಿ. ಆಯ್ತು ಅಂಕಲ್. ನಾಗರಾಜು, ಮಾತಾಡಿದ್ಯಪ್ಪ ನಮ್ಮ ಸಪ್ತಮಿ ಜೊತೆ? ಮಾತಾಡಿ ಆಯ್ತು. ಫ್ರೆಂಡು ಎಲ್ಲ ವಿಷಯ ಮಾತಾಡಿದ್ರಾ? ಮಾತಾಡ್ತೀವಿ ಫ್ರೆಂಡು. ಅದಕ್ಕೆ ಸಪ್ತಮಿ ಏನು ಹೇಳಿದ್ರು? ಸಪ್ತಮಿನೂ ನಿನ್ನ ಹತ್ರ ಇದನ್ನೇ ಕೇಳಬೇಕು ಅಂತ ಇದ್ಲಂತೆ ಫ್ರೆಂಡು. ಅಪ್ಪ,
ಯಾವುದಕ್ಕೂ ನಾನೊಂದ್ಸರಿ ಸಪ್ತಮಿ ಹತ್ರ ಮಾತಾಡ್ಲಾ? ಬೇಡ ಬೇಡ, ಈಗ ಮತ್ತೆ ಹೋಗಿ ಮಾತಾಡ್ತೀನಿ ಅಂದ್ರೆ ಎಲ್ರು ಯಾಕೆ ಏನು ಅಂತ ಪ್ರಶ್ನೆ ಮಾಡ್ತಾರೆ. ಅದ್ರ ಬದಲು ಫೋನಲ್ಲೇ ಓಕೆನಂತ ಕೇಳು, ಡಯಲ್ ಮಾಡ್ಕೊಡ್ತೀನಿ, ಮಾತಾಡು. ಸರಿ ಕೊಡಿ.